ರಾಜ್ಯದಲ್ಲಿ ಹೃದಯಾಘಾತ ಮರಣ ಮೃದಂಗ ಮುಂದುವರಿತಾ ಇದೆ. ಕರಾಳ ಹೃದಯಾಘಾತಕ್ಕೆ 11 ವರ್ಷದ ಬಾಲಕ ದುರ್ಮರಣಕ್ಕೀಡಾಗಿದ್ದಾನೆ. ರಾಜ್ಯದಲ್ಲಿ ಮುಂದುವರಿತಾ ಇದೆ ಹೃದಯಾಘಾತದ ಮರಣ ಮೃದಂಗ. ಕರಾಳ ಹೃದಯಾಘಾತಕ್ಕೆ 11 ವರ್ಷದ ಬಾಲಕ ದುರ್ಮರಣಕ್ಕೀಡಾಗಿದ್ದಾನೆ. ಉಡುಪಿಯಲ್ಲಿ 6ನೇ ತರಗತಿ ವಿದ್ಯಾರ್ಥಿ ಕ್ಯಾಥಲ್ ಸಾವಿಗೀಡಾಗಿರುವುದು. ಮನೆಯಲ್ಲೇ ಕುಸಿದು ಬಿದ್ದು ವಿದ್ಯಾರ್ಥಿ ಕ್ಯಾಥಲ್ ದುರ್ಮರಣಕ್ಕೀಡಾಗಿರುವುದು. ಜಮಖಂಡಿಯಲ್ಲೂ ಕೂಡ ಹೃದಯಾಘಾತಕ್ಕೆ ವೃದ್ಧ ಬಲಿಯಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ 63 ವರ್ಷದ ಸಿದ್ದು ಮೀಸೆ ಬಲಿಯಾಗಿರುವುದು. ಚಹಾ ಕುಡಿತಾ ಇರುವಾಗಲೇ ಸಿದ್ದು ಮೀಸೆ ದಿಢೀರಂತ ಸಾವಿಗೀಡಾಗಿರುವುದು. ಇನ್ನು ರಾಜ್ಯದಲ್ಲಿ ಸರಣಿ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯೇ ಹೊರತಾಗಿ ಇಳಿಮುಖ ಮಾತ್ರ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರವು ಕೂಡ ಹೆಸರಿಗೆ ಮಾತ್ರ ಸಮಿತಿಯನ್ನ ರಚನೆ ಮಾಡ್ತು. ಸಮಿತಿಯ ವರದಿಯನ್ನ ನೋಡ್ಬಿಟ್ರಂತೂ ಅಬ್ಬಬ್ಬ ಗೊತ್ತೇ ಇರಲಿಲ್ಲ, ಇನ್ಫ್ಯಾಕ್ಟ್ ನಮಗೆ ವಿಚಾರವೇ ಗೊತ್ತಿಲ್ಲ, ಇದಕ್ಕೆಲ್ಲ ಹೃದಯಾಘಾತ ಆಗತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ಬಿಡ್ಬೇಕು. ನಾವೇನಾದ್ರೂ ಹೃದಯಾಘಾತಕ್ಕೆ ಕಾರಣಗಳೇನು ಅಂತ ವಾಟ್ಸ್ ದ ರೀಸನ್ ಅಂತ ಏನಾದರೂ ಗೂಗಲಲ್ಲಿ ಹಾಕಿಬಿಟ್ರೆ ಗೂಗಲೇ ಹೇಳ್ಬಿಡತ್ತೆ ಯಾವ್ಯಾವ ಕಾರಣಕ್ಕೆ ಹೃದಯಾಘಾತ ಆಗತ್ತೆ ಅಂತ. ಅಂದ್ರೆ ತಜ್ಞರನ್ನ ನಾವು ದೂಷಣೆ ಮಾಡ್ತಾ ಇಲ್ಲ. ಆಫ್ಟರ್ ಕರೋನಾ 10% ಹೃದಯಾಘಾತಗಳಿಗೆ ಕಾರಣಗಳೇನು ಅನ್ನೋದನ್ನ ಸಾಬೀತು ಮಾಡಬೇಕು ಅಂತ ಹೇಳ್ತಾ ಇದ್ರು ಕೂಡ ಹಾಸನ ಜಿಲ್ಲೆಯಲ್ಲೂ ಕೂಡ ಕೇವಲ 30 ದಿನಕ್ಕೆ ಅಥವಾ 1 ತಿಂಗಳಿಗೆ 42 ಜನ ಸಾವನ್ನಪ್ತಾರೆ. ಅದು ಕೂಡ ಕಾರಣ ಹೃದಯಾಘಾತ ಅನ್ನೋದು ರಾಜ್ಯ ಸರ್ಕಾರಕ್ಕೆ ತಲೆ ಕೆಳಗ ಮಾಡುವಂತಹ ಒಂದು ನೀಚ ಸರ್ಕಾರ ಅಂತ ಹೇಳಬೇಕು. ಯಾವ ಕಾರಣಕ್ಕೆ ಹೃದಯಾಘಾತ ಆಗ್ತಾ ಇದೆ ಆ ವರದಿಯನ್ನ ತರಿಸ್ಕೊಳ್ಳೋದಕ್ಕೆ ವಿಫಲವಾಗ್ತಾ ಇದೆ ರಾಜ್ಯ ಸರ್ಕಾರ. ಕಳೆದ 40 ದಿನಗಳಲ್ಲಿ 25ಕ್ಕೂ ಹೆಚ್ಚು ಜನ ಹೃದಯಾಘಾತದಿಂದ ಸಾವನ್ನಪ್ತಾನೇ ಇದ್ದಾರೆ. ಇನ್ನು ಈ ಸರಣಿ ಸಾವುಗಳ ರಹಸ್ಯ ಏನಿದೆ ಇದನ್ನ ಬಯಲಿಗಿಳಿಯೋದಕ್ಕೆ ರಾಜ್ಯ ಸರ್ಕಾರವು ಕೂಡ ಶ್ರೀ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರು ಡಾಕ್ಟರ್ KS ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ 10 ಜನರನ್ನ, ಅದರಲ್ಲೂ ಕೂಡ ಎಲ್ಲರೂ ತಜ್ಞರೇ, ತಾಂತ್ರಿಕ ತಂಡವನ್ನ ರಚನೆ ಮಾಡ್ತು. ಈ ತಂಡ ಇದೀಗ ತನ್ನ ತನಿಖೆಯನ್ನ ಪೂರ್ಣಗೊಳಿಸಿದೆ. ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಕೂಡ ಮಾಡಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಟೆಕ್ನಿಕಲ್ ತಂಡ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅದರಲ್ಲಿದ್ದಂತಹ ಅಂಶಗಳೇನು ಅಂತ ಹೇಳಿದ್ರೆ, ಕೆಲವೊಂದಷ್ಟು ಬೊಜ್ಜುಗಳಿರತ್ತೆ ಅಥವಾ ಆಹಾರದ ಅನುಕ್ರಮ ಏನಿರತ್ತೆ ಅದು ಸರಿಯಾಗಿಲ್ಲ, ಅಥವಾ ಸರಿಯಾದ ಕೆಲಸವನ್ನ ಮಾಡ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಈಗ ರೈತ ಆಗಿರಬಹುದು, ಯೋಧ ಕೂಡ ಸಾವನ್ನಪ್ಪಿದ್ರು. ಹಾಗಾದ್ರೆ ಅವರು ಎಕ್ಸಸೈಸ್ ಮಾಡಬೇಕಾಗಿರುವಂತ ನೆಸೆಸಿಟಿ ಇದೆಯಾ? ರಾಜ್ಯದಲ್ಲಿ ಎಲ್ಲರೂ ಕೂಡ ಹಾಗಾದ್ರೆ ವ್ಯಾಯಾಮ ಮಾಡ್ತಾ ಇದ್ದಾರೆ. ಇದೀಗ ಬಂದಿರುವಂತಹ ವಿಚಾರ, ಉಡುಪಿಯಲ್ಲಿ 6ನೇ ತರಗತಿಯ ವಿದ್ಯಾರ್ಥಿ ಕ್ಯಾಥಲ್ ಕೂಡ ಸಾವಿಗೀಡಾಗಿರೋದು ಒಂದು ಕಡೆ ಆಘಾತಕಾರಿ ಸುದ್ದಿ. ಸಿದ್ದರಾಮಯ್ಯ ನೇತೃತ್ವದಲ್ಲಿ OBC ಸಲಹಾ ಮಂಡಳಿಯನ್ನ ಈಗಾಗಲೇ ರಾಜ್ಯದಲ್ಲೂ ಕೂಡ ಹೃದಯಾಘಾತ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ. ಕರಾಳ ಹೃದಯಾಘಾತಕ್ಕೆ 11 ವರ್ಷದ ಬಾಲಕ ದುರ್ಮರಣಕ್ಕೀಡಾಗಿರುವುದು. ಉಡುಪಿಯಲ್ಲೂ ಕೂಡ 6ನೇ ತರಗತಿ ವಿದ್ಯಾರ್ಥಿ ಕ್ಯಾಥಲ್ ಸಾವಿಗೀಡಾಗಿರೋದು ಮತ್ತಷ್ಟು ಆತಂಕ, ಮತ್ತಷ್ಟು ಕಳವಳಿಕಾರಿಯಾದಂಥ ವಿಚಾರ. ಜಮಖಂಡಿಯಲ್ಲೂ ಕೂಡ ಅಂದ್ರೆ ಈಗ 11 ವರ್ಷದ ಬಾಲಕ ಏನೋ ಆಟ ಆಡ್ತಾ ಇಲ್ಲ ಅಥವಾ ಆತನಿಗೆ ಕೆಲವೊಂದಷ್ಟು ತೊಂದರೆಗಳಿತ್ತು ಅಂತ ಹೇಳೋದಾದ್ರೆ, ಇಷ್ಟು ದಿನವೂ ಕೂಡ ಒಂದು ಕ್ಯಾಲ್ಕುಲೇಷನ್ ಇತ್ತು, ಮಧ್ಯಮ ವಯಸ್ಕರಿಗೆ ಮಾತ್ರ ಹೃದಯಾಘಾತ ಆಗತ್ತೆ ಅನ್ನುವಂಥ ತನಿಖೆ ಕೂಡ ನಡೀತಾ ಇತ್ತು. ಆದರೆ 11 ವರ್ಷದ ಬಾಲಕೆಯಲ್ಲಿ 63 ವರ್ಷದ ವೃದ್ಧೆಯಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಅದರಲ್ಲೂ ಕೂಡ ಕೋವಿಡ್ನ ನಂತರದಲ್ಲಿ 10% ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಕಳವಳಕಾರಿ ವಿಚಾರ.